ರಾಜಧಾನಿ ಆಕ್ಸಿಡೆಂಟ್ ಝೋನ್ ಆಗ್ತಾ ಇದೆಯಾ? ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ಡೆಡ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ. ಭೀಕರ ಅಪಘಾತದಲ್ಲಿ 8 ಜನ ಪ್ರಯಾಣಿಕರಿಗೆ ಗಂಭೀರ ಗಾಯ. ಇನ್ನು ಈ ಅಪಘಾತದಲ್ಲಿ 3 ಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ಡೆಡ್ಲಿ ಆಕ್ಸಿಡೆಂಟ್, ಡೆಡ್ಲಿ ಅಪಘಾತದಲ್ಲಿ 8 ಜನ ಪ್ರಯಾಣಿಕರಿಗೆ ಗಾಯ ಅನ್ನೋ ಮಾಹಿತಿ ಇದೆ. 3 ಸ್ಥಿತಿ ಗಂಭೀರ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್. ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್. ಕೆಆರ್ ಸರ್ಕಲ್ನಲ್ಲಿ ನಡೆದಿರುವ ಭೀಕರ ಅಪಘಾತ. ನಯಾರಾ ಬಾನು, ಸಿಮ್ರಾನ್, ದಾದು ಖಲೇಂದರ್, ಮುಬಾರಕ್ ತನ್ವೀರ್ಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ. ಪ್ರಯಾಣಿಕರ ತಲೆ ಹಾಗೂ ಮುಖಕ್ಕೆ ಗಂಭೀರ ಗಾಯಗಳಾಗಿದೆ. 2 ಇವಿ ಬಸ್ಗಳ ಮಧ್ಯೆ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿರೋದು. ಡಿಕ್ಕಿಯ ರಭಸಕ್ಕೆ ಬಸ್ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜು. ಇವತ್ತು ಬೆಂಗಳೂರನ್ನ ನಡುಗಿಸಿದಂತಹ ಅಪಘಾತ ಇದು. ಕುಟುಂಬಸ್ಥರ ಆಕ್ರಂದನ, ಚಾಲಕನ ಸಾವು, ಗಂಭೀರವಾದಂತಹ ಗಾಯ. ಈ ಎಲ್ಲದರ ನಡುವೆ ಬೆಂಗಳೂರಿಗರನ್ನ ಕಾಡುವ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನಿಂತಿರುವ ಇವಿ ಬಸ್ಸಿಗೆ ಚಲನೆಯಲ್ಲಿದ್ದಂತಹ ಬಸ್ ಒಂದು ಡಿಕ್ಕಿ ಹೊಡೆಯುತ್ತೆ. ಇಲ್ಲಿ ತಪ್ಪ್ಯಾರ್ದು ಅನ್ನೋದು. ವಾಯು ವಜ್ರ ಅನ್ನೋ ಬಸ್ಸು, ಹಿಂದ್ಗಡೆಯಿಂದ ಮತ್ತೊಂದು ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಕ್ ಬಸ್ಸು ಡಿಕ್ಕಿ ಹೊಡೆಯುತ್ತೆ. ಅದರ ಪರಿಣಾಮವಾಗಿ ಮಾರಣಾಂತಿಕವಾದ ಗಾಯಗಳಾಗ್ತವೆ. ಮಾರಣಾಂತಿಕ ಗಾಯಗಳು, ಅತ್ಯಂತ ಗಂಭೀರ ಗಾಯ. ಸಾವು ಬದುಕಿನ ಮಧ್ಯೆ ಹೋರಾಟ ಆಸ್ಪತ್ರೆಯಲ್ಲಿ. ಹಿಂದ್ಗಡೆಯಿಂದ ಬಸ್ ಬಂದು ನಿಂತಿರುವ ಬಸ್ಸಿಗೆ ಡಿಕ್ಕಿ ಹೊಡೆಯುತ್ತೆ. ಇದಕ್ಕೆ ಕಾರಣ ಏನು? ಬ್ರೇಕ್ ಫೇಲ್ ಆಗಿತ್ತಾ? ಚಾಲಕನ ಬೇಜವಾಬ್ದಾರಿತನನ? ತನಿಖೆ ಪ್ರಾರಂಭಗೊಂಡಿದೆ. ತನಿಖೆ ನಂತರ ಉತ್ತರ ಸಿಗಬೇಕು, ಯಾವ ಕಾರಣಕ್ಕೋಸ್ಕರ ಡಿಕ್ಕಿ ಆಯಿತು ಅನ್ನುವಂಥ. ಅಪಘಾತಗಳೆಲ್ಲವೂ ಆಕಸ್ಮಿಕವಾಗಿ ನಡೆಯುವಂತಹದ್ದು, ಯಾವುದು ವ್ಯವಸ್ಥಿತ ಅಲ್ಲ ಅನ್ನೋ ಮಾತುಗಳಿದ್ದಾವೆ. ಆದರೆ ಜವಾಬ್ದಾರಿ ಮತ್ತು ಜಾಗೃತೆ ಇದ್ದರೆ ಈ ತರಹದ ಅಪಘಾತಗಳಿಂದ ನಾವು ದೂರ ಉಳಿಬಹುದು. ನೋಡಿ, ಅಪಘಾತಗಳು ಯಾವುವು ಕೂಡ ವ್ಯವಸ್ಥಿತವಾಗಿ ನಡೆಯೋದಿಲ್ಲ ಅನ್ನೋ ಮಾತು ನಾನು ಹೇಳ್ತಾ ಇದ್ದೆ. ಅಪಘಾತಗಳು ಆಕಸ್ಮಿಕ, ಅನಿರೀಕ್ಷಿತವಾಗಿ ನಡೆಯುವಂತಹದ್ದು ಅಪಘಾತ. ಯಾರಿಗೂ ಯಾರ ಮೇಲೂ ದ್ವೇಷ ಇರೋದಿಲ್ಲ. ರಸ್ತೆಗಳಲ್ಲಿ ನಡೆಯುವಂತಹ ಭಾಗಶಃ ಅಪಘಾತಗಳೆಲ್ಲವೂ ಕೂಡ ಆಕಸ್ಮಿಕ. ಹಂಗಂತ ನೀವು ಸ್ಟೀರಿಂಗ್ ಕೈಯಲ್ಲಿ ಹಿಡ್ಕೊಂಡು ಬೇಜವಾಬ್ದಾರಿತನದಿಂದ ಇದ್ರೆ, ನಿಮ್ಮ ಕಾಲುಗಳು ಬ್ರೇಕ್ನ ಮೇಲೂ ಮತ್ತು ಕ್ಲಚ್ ಮೇಲಿದ್ದಾಗ ನಿಮ್ಮ ನೆಗ್ಲಿಜೆನ್ಸ್ಗಳು ಆಟ ಆಡಿದ್ರೆ ಆಕ್ಸಿಡೆಂಟ್ಗಳಾಗ್ತವೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೆ, ಈ ಅಪಘಾತಗಳೆಲ್ಲವೂ ಕೆಲವೊಮ್ಮೆ ಆಕಸ್ಮಿಕನೋ ಅನಿರೀಕ್ಷಿತನೋ ಆಗಿರೋದಿಲ್ಲ. ಬದಲಾಗಿ ಚಾಲಕರ ನಿರ್ಲಕ್ಷ್ಯದ ಪರಮಾವಧಿ ಮತ್ತು ಬೇಜವಾಬ್ದಾರಿತನವೂ ಕೂಡ ಅಪಘಾತಕ್ಕೆ ಕಾರಣ ಆಗಬಹುದು. ಇವತ್ತು ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಬಸ್ಸೊಂದು ನಿಂತಿರುತ್ತೆ. ಹಿಂಬದಿಯಿಂದ ಚಲನೆಯಲ್ಲಿದ್ದಂತಹ ಬಸ್ಸು ಏಕಾಏಕಿ ಡಿಕ್ಕಿ ಹೊಡೆಯುತ್ತೆ. ಇದರ ಪರಿಣಾಮವಾಗಿ ಅದೃಷ್ಟವಶಾತ್ ಹೆಚ್ಚಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ನಮ್ಮ ಭಾಗ್ಯ ಅದು. ಪಾಪ ಒಂದಷ್ಟು ಜನ ಗಂಭೀರ ಗಾಯಕ್ಕೊಳಗಾಗಿದ್ದಾರೆ. ಇನ್ನು ಡಿಪೋ ಮ್ಯಾನೇಜರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಒಂದು ಆಕ್ಸಿಡೆಂಟ್ ಅಲ್ಲಿ ಡ್ರೈವರು ಸೇಫ್ ಆಗಿದ್ದಾನೆ, ಅವ್ನಿಗೆ ಯಾವುದೇ ತೊಂದರೆ ಆಗಿಲ್ಲ. ಜಸ್ಟ್ ಸಣ್ಣ ಪುಟ್ಟ ಏಟು ಗಾಯಗಳು ಆಗಿದ್ದಾವೆ. ಸುಮ್ಮನೆ ಯಾವುದೇ ಥರದ್ದು ಅವನು ಸತ್ತಿದ್ದಾನೆ ಆ ಥರ ಯಾವುದು ಫೇಕ್ ನ್ಯೂಸ್ ಇಲ್ಲ. ಎಲ್ಲಾನು ಹುಷಾರಾಗಿದ್ದಾನೆ. ಈಗ ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಪ್ಯಾಸೆಂಜರ್ಗೂ ಯಾವುದು ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಒಬ್ಬರು ಲೇಡಿಗೆ ಸ್ವಲ್ಪ ಕಾಲು ಏಟಾಗಿದೆ ಅಷ್ಟೇ, ಮತ್ತೇನೂ ಇಲ್ಲ. ಯಾರಿಗೂ ಪ್ರಾಣ ಅಪಾಯ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದೆ ಇಷ್ಟೇ. CCTV ಫುಟೇಜ್ ಬರುತ್ತೆ.
GPS ಲೊಕೇಶನಲ್ಲೂ ಟ್ರ್ಯಾಕ್ ಆಗಿರುತ್ತೆ, ಎಲ್ಲನೂ ಬರುತ್ತೆ. ಅದನ್ನು ನೋಡ್ಕೊಂಡು ನಾವು ಮಾತಾಡಬೇಕು. ಸುಮ್ಮನೆ ರ್ಯಾಶ್ ಟ್ರಾಫಿಕ್ ಏರಿಯಾ ಅದು. ಆ ಟ್ರಾಫಿಕ್ ಏರಿಯಾದಲ್ಲಿ ನಮ್ಮ ಸ್ಪೀಡ್ ಲಿಮಿಟ್ ಇರುತ್ತೆ, ಎಲ್ಲ ಗಾಡಿಗೂ ಸ್ಪೀಡ್ ಲಿಮಿಟ್ 60 ಅಬೋ ಯಾವುದು ಹೋಗಲ್ಲ. ಹಾಗಾಗಿ ನಾವು ಯಾವುದೇ ಗಾಡಿ ರ್ಯಾಶ್ ಅಂತ ಹೇಳಿ ನಾವು ಹೇಳಕ್ಕೆ ಬರಲ್ಲ. GPS ಲೊಕೇಶನ್ ನೋಡಬೇಕು, ಅದ್ರ ಕ್ಯಾಮ್ರಾ CCTV ಫುಟೇಜ್ ನೋಡಿದ ಮೇಲೆ ಕ್ಲಾರಿಫೈ ಕೊಡಬೇಕು ಅವನು. ಸರ್ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಹೇಳೋಕ್ಕಾಗೋದು, ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ. ನಮ್ಮದು ವರ್ಕ್ ಮ್ಯಾನೇಜರ್ ಅವರಲ್ಲಿ ನಾವು ಮೇಡಮ್ ಗೈಡೆನ್ಸ್ ಅಂದರೆ 3 ವರ್ಷ ಅವರು ಟ್ರೈನಿಂಗ್ ಕೊಟ್ಟ ಮೇಲೆ ನಾವು ತೊಗೊಂಡಿರ್ತೀವಿ. ಹಾಗೆ ಸುಮ್ಮನೆ ತೊಗೊಂಡು ಅಷ್ಟು ದೊಡ್ಡ ಗಾಡಿನ ಕೊಡೋಕ್ಕಾಗಲ್ಲ. ನಮ್ಮ ಬೆಳಗ್ಗೆ ಒಂದು ಆಕ್ಸಿಡೆಂಟಲ್ಲಿ ಡ್ರೈವರು ಡಿಪೋ ಮ್ಯಾನೇಜರು ಶೇವಿಂಗ್ ಮಾಡೋದನ್ನು ಮರೆತು BMTC ಬಸ್ ಚಾಲಕ ಅಭಿಷೇಕ್ ಸ್ಥಿತಿ ಗಂಭೀರ. ಮ್ಯಾನೇಜರ್ ಮಾತ್ರ ಬಾಯಿಗೆ ಬಂದಾಗ ಮಾತಾಡ್ತಾವನೆ. ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಚಾಲಕನಿಗೆ ಟ್ರೀಟ್ಮೆಂಟ್. ಬಸ್ ಚಾಲಕ ಅಭಿಷೇಕ್ ತಲೆಗೆ ತೀವ್ರ ಪೆಟ್ಟಾಗಿದೆ. ಅವನು ಯಾವನೋ ಶೇವಿಂಗ್ ಮಾಡೋದಲ್ಲೇ ನಿಂತ್ಕೊಂಡು ಮಾತನಾಡ್ತಿದ್ನಲ್ಲ ಮ್ಯಾನೇಜರ್. ಇಡ್ಲಿ ತಿಂದು ಎದ್ದು ಬಂದು ಮುಂದೆ ನಿಂತ್ಕೊಂಡು ಮಾತಾಡ್ದಂಗಿತ್ತು. ಆವೇಶದಲ್ಲಿ ಮಾತಾಡ್ತಾ ಇದ್ದ. ಏನೂ ಆಗಿಲ್ಲ, ಏನೂ ಆಗಿಲ್ಲ, ಸ್ಥಿತಿ ಗಂಭೀರ ಆಗಿದೆ, ಸ್ಥಿತಿ ಗಂಭೀರ ಆಗಿದೆ. ರ್ಯಾಶ್ ಡ್ರೈವ್ ಅನ್ನೋ ಆರೋಪ ಇಲ್ವಾ BMTC ಮತ್ತು KSRTC ಡ್ರೈವರ್ಗಳ ಮೇಲೆ? ಬೆಂಗಳೂರಿನ ಭಾಗಶಃ BMTC ಮತ್ತು KSRTC ಡ್ರೈವರ್ಗಳು ರ್ಯಾಶ್ ಡ್ರೈವೇ ಮಾಡೋದು. ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನಾ? ಒಂದು ವೇಳೆ KSRTC ಅಥವಾ BMTC ಬಸ್ ಬಂದೀವ್ರಿ, ಗುಲ್ಬರ್ಗದಿಂದ ಟ್ರೈನಲ್ಲಿ ಬಂದೀವ್ರಿ. ಟ್ರೈನಲ್ಲಿ ಬಂದು ಮೆಜೆಸ್ಟಿಕ್ ಇಳಿದು ಹೊಸ ರೋಡ್ ಬಸ್ ಹತ್ತಿ ಈ ಕಡೆ ಬಂದೀವ್ರಿ. ಬಂದು ದಾರ್ಯಾಗ ಈ ತರ ಆಕ್ಸಿಡೆಂಟ್ ಆಗ್ಯದ. ಫಾಸ್ಟ್ ಆಗಿ ಬಂದು ಬಸ್ಸಲ್ಲಿ ಡಿಕ್ಕಿ ಆಗಿಬಿಟ್ಟದ. ನಾವು ಫ್ಯಾಮಿಲಿಯಲ್ಲಿ 10 ಜನ ಇವ್ರಿ. ಇಬ್ಬರಿಗೆ ಭಾಳ ಸೀರಿಯಸ್ ಆದ್ರಿ, ಯಾರಿಗೇನಾಗಿಲ್ರಿ. ದುಡ್ಡು 200 ರೂಪಾಯಿ ಅಷ್ಟೇ ಕಟ್ಟಿವ್ರಿ ನಾವು, ಮತ್ತೆ ಏನು ದುಡ್ಡು ಕೇಳಿಲ್ರಿ. ಅಂದ್ರೆ ಭಾಗ್ಯ ಜ್ಯೋತಿಗೆ ಹಣಿ ಎಲ್ಲ ಕಾಲೆಲ್ಲ ತುಂಬ ನೋವಾಗ್ಯದ. ಜಾಸ್ತಿ ನೋವಾದ್ರಿ. ನಮ್ಮ ಅಮ್ಮಗನ ಬಾಯಿಗೆಲ್ಲ ಹಲ್ಲುದ್ರಿ, ತುಂಬ ಎಲ್ಲ ರಕ್ತ ಬಂದದ್ರಿ, ಕಿವಿಯಲ್ಲಿ ರಕ್ತ ಬಂದದ. ಅವ್ರಿಗೆ 60 ಅವ್ರಿ. ಅಷ್ಟೇ ಅವ್ರಿ, 50 ಆದ್ರಿ. ಅವ್ರಿಬ್ರೇ ಭಾಳ ಸೀರಿಯಸ್ ಆದ್ರಿ. ಫಾಸ್ಟ್ ಹೆಂಗಾಯ್ತನ್ರಿ, ಫಾಸ್ಟ್ ಆಗಿ ಬಂದು ಹೋಗ್ಬಿಟ್ರಿ. ಒಂಟಿತ್ರಿ, ಒಂಟಿತ್ತು. 1 ರೂಪಾಯಿ ಹೋಗಿ ಆ ಬಸ್ಸಿಗೆ ಹೋಗಿ ಈ ಬಸ್ ಆಗಿಬಿಟ್ಟು ಭಾಳ ತ್ರಾಸ. ನಮ್ಮ ಹೆಸರು ಸಿದ್ದಾಮ್ರಿ ಮೇಡಮ್. ಇನ್ನು ಈ ಆಕ್ಸಿಡೆಂಟ್ ಪ್ರಕರಣದಲ್ಲಿ ಗಾಯಗೊಂಡವರು ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಇಂಜೆಕ್ಷನ್ ಹಾಕಿದ್ದಾರೆ, ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ವೆರಿಫಿಕೇಶನ್ ಹಾಕಿದೀವಿ, ಅದು 300 ರೂಪಾಯಿ. TT ಇಂಜೆಕ್ಷನ್ 60 ರೂಪಾಯಿ. ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ TT ಇಂಜೆಕ್ಷನ್. ಹಾಕಿದಿರಲ್ಲ ಅಂದ್ರೆ ಇವಾಗ ಮೆಡಿಕಲ್ ಅಲ್ಲಿ ಒಂದು ತಂದು ನಮ್ಗೆ ಕೊಡಬೇಕು. ನಮ್ಮ ಹತ್ರ ಇರೋದು ಹಾಕಿದೀವಿ, ನೀವು ಒಂದು ತಂದು ಕೊಡಿ ಅಂತ ಒಂದು TT ಇಂಜೆಕ್ಷನ್ ಬರ್ತಿದ್ದಾರೆ, ಇವಾಗ ಕೊಟ್ಟಿದ್ದಾರೆ. ಏನಿಲ್ಲ ಪೇಷಂಟ್ಗೆ. ನಮ್ಮ ಅತ್ತೆ ಅದೇ ಬಸ್ಸಲ್ಲಿ ಇದ್ರು, ಅತ್ತೆಗೆ ಏನೂ ಆಗಿಲ್ಲ, ಕೂತ್ಕೊಂಡಿದೆ ಅಷ್ಟೇ. ಅದೇ TT ಇಂಜೆಕ್ಷನ್ ಹಾಕಿದ್ದಾರೆ. ಇವಾಗ ಅದಕ್ಕೆ ಬಿಲ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 7 ಜನ ಇಬ್ಬರಿಗೆ ಅವರಿಗೆ ಅಡ್ಮಿಟ್ ಮಾಡಿದ್ರು. ಫೋನ್ ಮಾಡಿ ನಾವು ಬಂದಿದ್ದೀವಿ. ಬರ್ತಾರ ಬಸ್ಗೆ ಬಂದಿರೋ ಬಸ್ ಅಷ್ಟೇ. ಹೌದಾ ಸರ್? ಹಾಸ್ಪಿಟಲ್ ನೀವಿದ್ರಾ? ನಾನಿದ್ದೆ ಬಸ್ಸಲ್ಲಿ ತಗೊಂಡಿದ್ದೀನಿ. ಬಸ್ಸಲ್ಲಿ ನನಗೂ ಸ್ವಲ್ಪ ಪೇನ್ ಆಗಿದೆ. ಇಲ್ಲಿ ನಮ್ಮ ಹುಡುಗಂಗೆ ಅವ್ರಿಗೆ ನೋಡಕ್ ಇವಾಗ ಯಾರು ನೋಡೋರು ಇಲ್ವಲ್ಲ. ಇಲ್ಲಿ ಯಾರು ನೋಡೋದು, ಎಲ್ಲರೂ ಪೇಷಂಟ್ ಆಗ್ಬಿಟ್ರು ನೋಡೋರು ಅಲ್ಲಿ ಅಂದ್ಬಿಟ್ಟು ನಾನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ ಒಬ್ಬೊಬ್ರಿಗೆ. ನಿರ್ಲಕ್ಷ್ಯದ ಏನಿಲ್ಲ, ಡ್ರೈವರ್ದು ನಿರ್ಲಕ್ಷ್ಯ ಸ್ವಲ್ಪ. ಅವ್ರು ಬಂದು ಒಂದೇ ಸಿಗ್ನಲ್ ಸ್ಟಾಪ್ ಕೊಟ್ರೆ, ಅದು ಮೆಜೆಸ್ಟಿಕ್ ಅಲ್ಲಿ ಎಕ್ಕಿರೋ ಬಸ್ ಒಂದೇ ಸಿಗ್ನಲ್ ಸ್ಟಾಪ್ ಕೊಟ್ರೆ ಅದು. ಎಲ್ಲ ಫುಲ್ ಫಾಸ್ಟ್ ಅಲ್ಲಿ ಇದ್ದಿದ್ದು. ಅವರು ಒಂದ್ ಸಿಗ್ನಲ್ ಸ್ಟಾಪ್ ಕೊಟ್ಟಿದ್ದು, ಮತ್ತೆ ಫ್ರೀ ರೋಡ್ ಫ್ರೀ ಇತ್ತು. 8:30 ನಾವು ಬಸ್ ಹಾಕಿದ್ದು. 8:40 8:50 ಆಗ್ಬಿಟ್ರೆ ಅದು ಕೇಸಿಗೆ ಅಷ್ಟೇ.
ನಮ್ ಕಡೆಯವ್ರಿಗೆಲ್ಲ ಒಂದು ತುಂಬಾ ಜಾಸ್ತಿ ಪೇನ್ ಆಗಿದೆ ಸರ್. ಎಲ್ಲ ತುಂಬಾ ಪೇನ್ ಆಗಿದೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀನಿ. ಸ್ವಲ್ಪ ಜನ ಬಿಲ್ ಜಾಸ್ತಿ ಆಗೋದು ಅಂದ್ಬಿಟ್ಟು ಎಲ್ಲ ಆಚೆನೆ ಕುಣಿಸಿದೀನಿ ನೋಡಿ. ಅಲ್ಲೂ ಆಗಿದೆ, ಅಲ್ಲೆಲ್ಲ ಹೋಗ್ಬಿಡಿದೆ. ಮಗುಗೆ ಕಾಲೇಟ್ ಆಗಿದೆ. ಮೆಡಿಕಲ್ ಫ್ರೀ ಏನಿಲ್ಲ, ಅದೇ ಯಾವ್ದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವ್ರಿಗೂ ಮಾಡಿದೀನಿ ನೋಡಿ. ಸಿಟಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಕ್ಕೆಲ್ಲ ನಾವು ಬಿಲ್ ಪೇ ಮಾಡಿದೀರಿ ಇನ್ನ ಗಂಟ. ನಾವು ಫಂಕ್ಷನ್ ಬಂದಿರೋದು, ನಾವ್ ಯಾವ್ದೋ ಫಂಕ್ಷನ್ ಬಂದಿರೋ ದುಡ್ಡೆಲ್ಲ ಅವ್ರ ಹತ್ರ ಹಾಕ್ಸ್ಕೊಂಡು ನಾವು ಮಾಡ್ತಾ ಇದೀರಿ. ಗೌರ್ಮೆಂಟ್ ಬಸ್ ಅಲ್ಲಿ ಎಕ್ಕಿರೋದಕ್ಕೆ ಏನ್ ಫೆಸಿಲಿಟಿನೇ ಇಲ್ಲ. ಎಸ್, ಇನ್ನು ಈ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಗಾಯಾಳುಗಳನ್ನ ಟ್ರೀಟ್ ಮಾಡ್ತಾ ಇರುವಂತ ಡಾಕ್ಟರ್ ಕೂಡ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಒಂದು ಬಸ್ಸು ಪ್ಯಾಸೆಂಜರ್ಸ್ ಎಲ್ಲ ಕರ್ಕೊಂಡು ಹೋಗೋ ಬಸ್ಸು ಡ್ರೈವರು ಇನ್ನೊಂದು ಬಸ್ಗೆ ಹೊಡೆದಿದ್ದಾರೆ, ಅಂದರೆ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಒಂದು 7 ಜನ ಪ್ಯಾಸೆಂಜರ್ಸ್ ಬಂದಿದ್ದಾರೆ ನಮ್ಮ ಹಾಸ್ಪಿಟ್ಲಿಗೆ. ಅದರಲ್ಲಿ ಒಂದು 4 ಜನ ಲೇಡೀಸು, ಒಂದು 3 ಜನ ಜೆಂಟ್ಸು. 4 ಜನ ಸ್ವಲ್ಪ ಎಲ್ಲ ಮೈನರ್ ಇಂಜುರೀಸ್, ಅಷ್ಟೊಂದು ಮೇಜರ್ ಇಲ್ಲ. ಒಬ್ಬರಿಗೆ ಮಾತ್ರ ಫುಟ್ ಆ್ಯಂಡ್ ಇಂಜುರೀಸ್ ಆಗಿದೆ, ಫೋರ್ ಹೆಡ್ಡು. ಇನ್ನೊಬ್ಬರಿಗೆ ಹೆಡ್ ಇಂಜುರಿ ಸ್ವಲ್ಪ ಆಗಿದೆ, ಅಭಿಷೇಕ್ ಅಂತ ಡ್ರೈವರ್ಗೆ. ಸೊ ಅದು CT ಮತ್ತು ಎಕ್ಸ್ರೇ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ಆದಮೇಲೆ ನಿಮಗೆ ತಿಳಿಸ್ತೀವಿ. ಎಲ್ಲ ಸ್ವಲ್ಪ ಕ್ಲಿನಿಕಲಿ ಓಕೆ ಸರ್, ದೇ ಆರ್ ನಾಟ್ ಸೀರಿಯಸ್ ಸರ್. ಇವು ಫೋರ್ ಹೆಡ್ ಇಂಜುರೀಸು, ಆಬ್ರೇಷನ್ಸ್ ಆ ಥರ ಎಲ್ಲ ಆಗಿದೆ. ಎಲ್ಲ ಮೈನರ್ ಇಂಜುರೀಸ್ ಸರ್. ಕಟ್ಸ್ ಇದೆ, ಮತ್ತು ಫ್ರ್ಯಾಕ್ಚರ್, ಒಂದು ಫುಟ್ ಫ್ರ್ಯಾಕ್ಚರ್ ಇದೆ ಒಬ್ಬರಿಗೆ. ಇನ್ನೊಬ್ಬರಿಗೆ ಚೆಸ್ಟ್ ಇಂಜುರೀಸ್ ಇದೆ, ಅದೆಲ್ಲ ನಾರ್ಮಲ್ ಇದೆ. ಅದು ಎಕ್ಸ್ರೇ CT ಆದಮೇಲೆ ಗೊತ್ತಾಗುತ್ತೆ. ಓಕೆ, ಬೇರೆ ಏನಾದರೂ ಅಪ್ಡೇಟ್ ಇದೆ ನಿಮ್ಗೆ ಹೇಳ್ತೀವಿ ಸರ್. ಓಕೆ, ಮಹಿಳೆ ಫ್ರ್ಯಾಕ್ಚರ್ ಇದೆ, ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಬೋನ್ಸ್ ಫ್ರ್ಯಾಕ್ಚರ್ ಇದೆ. ಸ್ಮಾಲ್ ಬೋನ್ಸ್ ಅದೆಲ್ಲ. ಎಲ್ಲ ಎಮರ್ಜೆನ್ಸಿಗೆ ಟ್ರೀಟ್ಮೆಂಟ್ ಮಾಡಿ, ಎಲ್ಲ ಫಸ್ಟ್ ಏಡ್ ಮಾಡಿ, ಎಲ್ಲ ಎಕ್ಸ್ರೇ ಎಲ್ಲ ಮಾಡ್ತಾ ಇದ್ದೀವಿ. ಸ್ವಲ್ಪ ಪೇಷಂಟ್ಸು ಫಸ್ಟ್ ಏಡ್ಗೆ ಅಂತ ಇನ್ನೂ ಬಂದಿಲ್ಲ ಒಳಗಡೆ. ಬಂದರೆ ನಾವು ಫ್ರೀಯಾಗಿ ಮಾಡ್ತೀವಿ ಫಸ್ಟ್ ಏಡ್. ಇವತ್ತು ಬೆಳಿಗ್ಗೆ 8:45 ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ಸ್ವತಃ ಮಾರ್ಥಾಸ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರೋಹನ್, ಬೆಂಗಳೂರಿನ ಇತಿಹಾಸದಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳು ನಡೆದು ಹೋಗಿದೆ. ಆದರೆ ಇತ್ತೀಚೆಗೆ ನಿರಂತರವಾಗಿ ನಡೀತಾ ಇರುವಂಥ ಆಕ್ಸಿಡೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಬೆಂಗಳೂರೆಲ್ಲ ಒಂದು ಕಡೆ ಆಕ್ಸಿಡೆಂಟ್ ಝೋನ್ ಆಗ್ತಾ ಇದೆಯಾ? ಸೊ ಈಗ ಮಾರ್ಥಾಸ್ ಆಸ್ಪತ್ರೆಯಲ್ಲೂ ಕೂಡ ಒಂದಷ್ಟು ಗಾಯಾಳುಗಳು ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೋಹನ್. ಎಸ್ ಸಾಹಿಲ್, ಏನು ಅಂತಂದರೆ ಬೆಳಗ್ಗೆ 8:45 ಸಮಯದಲ್ಲಿ ಕೂಡ KR ಮಾರ್ಕೆಟ್ನಲ್ಲಿ ಈಗ 2 EV ಬಸ್ಗಳ ನಡುವೆ ಕೂಡ ಅಪಘಾತ ಸಂಭವಿಸುತ್ತದೆ. ಈಗಾಗಲೇ ಗಾಯಾಳುಗಳನ್ನು ಕೂಡ ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಏನು ಬೆಂಗಳೂರಿನಲ್ಲಿ ಕೂಡ ಈ ಒಂದು ನಿರಂತರವಾಗಿ ಈಗ BMTC ಈ ಒಂದು ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಇದು ಒಂದು ಟ್ಯಾಗ್ ಲೈನ್ ಇತ್ತು ಹಿಂದೆ ಕೂಡ, ಕಿಲ್ಲರ್ BMTC ಅನ್ನುವಂಥದ್ದು. ಅದು ಮತ್ತೆ ದಿನೇ ಕೂಡ ಅದು ಪ್ರೂವ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸುಮಾರು ಈಗಾಗಲೇ ಗಾಯಾಳುಗಳ ಕುಟುಂಬಸ್ಥರು ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಸಾಕಷ್ಟು ಗಾಯಾಳುಗಳಾಗಿದೆ. ಇನ್ನು ಚಾಲಕನ ಕೂಡ ಒಂದು ಏನು ಸ್ಥಿತಿಗತಿ ಇತ್ತಲ್ಲ, ಅದು ಚಿಂತಾಜನಕವಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಒಂದು ಬಾಲಕಿ ಕೂಡ ಇರ್ತಾಳೆ, ಆ ಬಾಲಕಿ ಕೂಡ ಒಂದು ದೊಡ್ಡ ಗಂಭೀರವಾದ ಗಾಯ ಆಗಿದೆ ಅಂತಲೇ ಹೇಳ್ಬೋದು. ಸದ್ಯ ನಾನು ಈಗ ಏನು ಸೇಂಟ್ ಮಾರ್ಥಾಸ್ ಆಸ್ಪತ್ರೆ ಮುಂಭಾಗದಲ್ಲಿದೆ, ನೀವು ಗಮನಿಸ್ತಾ ಇರ್ಬೋದು. ಇದೇ ಆಸ್ಪತ್ರೆ ಮುಂಭಾಗದಲ್ಲಿ ಕುಟುಂಬಸ್ಥರು ಕೂಡ ಸಾಕಷ್ಟು ಜನ ಕೂಡ ಬಂದು ಸೇರಿದ್ದಾರೆ. ನೀವು ಆಸ್ಪತ್ರೆಯ ಮುಂಭಾಗದಲ್ಲಿ ಕೂಡ ಅವರು ಏನು ಅವ್ರ ಕುಟುಂಬಸ್ಥರಿದ್ರು ಕೂಡ ಅವರು ನಿಜಕ್ಕೂ ಕೂಡ ಅವರ ಒಂದು ಆತಂಕದ ಸ್ಥಿತಿಯಲ್ಲಿ ಕೂಡ ಇರುತ್ತೆ. ಈ ಅವಘಡದಲ್ಲಿ ಕೂಡ BMTC ಚಾಲಕರು ಬಂದು ಗಂಭೀರವಾಗಿ ಗಾಯಗೊಂಡಿತ್ತು. ಇಂತಹ ಸ್ಥಿತಿ ನಿಜಕ್ಕೂ ಕೂಡ ಚಿಂತಾಜನಕವಾಗಿರುವಂಥದ್ದು. ಇನ್ನು ಏನಂತಂದರೆ ಇಲ್ಲಿ ಕುಟುಂಬಸ್ಥರು ನೀವು ಗಮನಿಸ್ತಾ ಇದ್ದ ದೃಶ್ಯಾವಳಿಯಲ್ಲಿ ಕೂಡ ಯಾವ ರೀತಿಯಾಗಿ ಕೂಡ ಅವರ ಒಂದು ಸಂಬಂಧಿಕರುಗಳು ಕೂಡ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಅವಘಡದಲ್ಲಿ ಕೂಡ ಬಸ್ನಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಏನು ಸಾಕಷ್ಟು ಜನ ಇತ್ತಲ್ಲ, ಅವರಿಗೆ ಸಣ್ಣ ಪುಟ್ಟ ಗಾಯಾಳುಗಳಾಗಿದೆ. ಈ ಗಾಯಾಳುಗಳಿಗೂ ಈಗಾಗಲೇ ತೀವ್ರ ಚಿಕಿತ್ಸೆಯನ್ನು ಈಗಾಗಲೇ ಕೊಡಲಾಗ್ತಾ ಇದೆ. ಆಸ್ಪತ್ರೆ ಮುಂಭಾಗದಲ್ಲಿ ಸಾಕಷ್ಟು ಅವರ ಸಂಬಂಧಿಕರು ಕೂಡ ಈಗಾಗಲೇ ಇರುವಂಥದ್ದು. ಹೀಗಾಗಿ ಅಲ್ಲಿ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಕೂಡ ಅವ್ರ ಕುಟುಂಬಸ್ಥರು ಕೂಡ ಇದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಕೂಡ ಎಲ್ಲವೊಂದು ಮಾಹಿತಿ ಪಡೆದುಕೊಂಡಿರುವಂಥದ್ದು. ಅವಘಡಕ್ಕೆ ನಿಖರ ಕಾರಣ ಏನು ಕೂಡ ತನಿಖೆಯನ್ನು ಕೂಡ ಆರಂಭವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಅವಘಡದಲ್ಲಿ ಕೂಡ KR ಮಾರ್ಕೆಟ್ನ ಸುತ್ತಮುತ್ತ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ತೆಗೆದುಕೊಂಡು ಸಾಕಷ್ಟು ಒಂದು ಪೊಲೀಸರ ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಗಾಯಾಳುಗಳನ್ನು ಕೂಡ ಈಗಾಗಲೇ ಆಸ್ಪತ್ರೆಗೂ ಕೂಡ ಈಗಾಗಲೇ ದಾಖಲಿಸಿ ಕೂಡ ಅಲ್ಲಿ ಚಿಕಿತ್ಸೆಯನ್ನು ಸದ್ಯಕ್ಕೆ ಈಗಾಗಲೇ ಚಿಕಿತ್ಸೆ ಕೊಡಲಾಗ್ತದೆ ಅಂತ ಹೇಳ್ಬೋದು ಸಾಹಿಲ್. ಈಗ ರೋಹನ್, ಈಗ ಎಷ್ಟು ಗಾಯಾಳುಗಳನ್ನ ಅಲ್ಲಿ ಅಡ್ಮಿಟ್ ಮಾಡಲಾಗಿದೆ? ಸೊ ಈ ಸಂಖ್ಯೆಯನ್ನು ಹೇಳೋದಾದ್ರೆ ರೋಹನ್.
ಈ ಸಾಹಿಲ್ ಏನಂತಂದರೆ ಬಸ್ನಲ್ಲಿದ್ದಂತಹ ಸಹಜವಾಗಿ ಒಂದು 10ರಿಂದ 15 ಪ್ರಯಾಣಿಕರು ಕೂಡ ಗಂಭೀರವಾಗಿ ಕೂಡ ಗಾಯಗಳಾಗಿದೆ ಅಂತಲೇ ಹೇಳ್ಬೋದು. ಅವ್ರನ್ನೂ ಕೂಡ ಈಗ ಚಿಕಿತ್ಸೆಗಳನ್ನು ಅವರಿಗೆ ಕೊಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಉಳಿದಂತಹ ಒಂದು ಏನು ಪ್ರಯಾಣಿಕರಿದ್ದಲ್ಲ ಕೂಡ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ, ಅವ್ರಿಗೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಸರಿಸುಮಾರು ಒಂದು 15ರಿಂದ 20 ಜನ ಕೂಡ ಈಗಾಗಲೇ ಆಸ್ಪತ್ರೆಗೂ ಕೂಡ ಈಗಾಗಲೇ ದಾಖಲಾಗಿದ್ದಾರೆ ಅಂತಲೇ ಹೇಳ್ಬೋದು ಸಾಹಿಲ್. ಹಿರೇಮಠ, ಇನ್ನು ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಒಂದು ಆರೋಪ ಇತ್ತು, ಈ BMTC ಚಾಲಕರು ರ್ಯಾಶ್ ಡ್ರೈವ್ ಮಾಡ್ತಾರೆ, ಎದುರು ಬರುವಂತಹ ಪ್ರಯಾಣಿಕರನ್ನ ಅಥವಾ ಎದುರು ಬರುವಂತಹ ಸವಾರರನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಎಲ್ಲ ಒಂದು ಕಡೆ ಇವತ್ತು ಬ್ಯಾಂಕ್ ಮ್ಯಾನೇಜರ್ ಅವರು ಮಾಧ್ಯಮದವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮ್ಮ ಚಾಲಕರು ರ್ಯಾಶ್ ಡ್ರೈವ್ ಮಾಡೋದೇ ಇಲ್ಲ, ಸೊ ಇದರಲ್ಲಿ ಏನೋ ಒಂದು ಆಕಸ್ಮಿಕ ಇದು ಅಪಘಾತ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ರು ರೋಹನ್. ಸಾಯಿಲ್ ಏನಂತಂದ್ರೆ ಸಮರ್ಥಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ಇದ್ದಂಥದ್ದು ಏನಂತಂದ್ರೆ ಟ್ಯಾಗ್ಲೈನ್, ಅದೇ ದೊಡ್ಡ ಟ್ಯಾಗ್ಲೈನ್ ಕಿಲ್ಲರ್ BMTC ಅನ್ನುವಂಥದ್ದು ಇತ್ತು. ಈಗ EV ಕಿಲ್ಲರ್ ಅಂತಾನು ಕೂಡ ಈಗಾಗಲೇ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ದಿನನಿತ್ಯ ಈ ಚಾಲಕರ ನಿರ್ಲಕ್ಷ್ಯ ಅಂದ್ರೆ ಅಥವಾ ಏನಾದರೂ ಸರಿಯಾದ ತರಬೇತಿ ಕೊಡೋಕ್ಕಾಗ್ತಾ ಇಲ್ವೋ, ಅಥವಾ ಏನಾದರೂ ಒತ್ತಡ ಏನಾದರೂ ಅಧಿಕಾರಿಗಳಿಂದ ಇರುತ್ತಾ, ಇಂತಿಷ್ಟು ಟೈಮ್ಗೆ ಕ್ಯಾಚ್ ಮಾಡ್ಬೇಕಾ, ಇಂತಿಷ್ಟು ಡ್ರಾಪ್ ಮಾಡ್ಬೇಕಾ ಅನ್ನುವಂಥದ್ದು ಸಾಕಷ್ಟು ಏನಾದರೂ ಒತ್ತಡ ಇದೆ ಅನ್ನುವಂಥ ಸಹಜವಾಗಿ ಬರುವಂಥ ಪ್ರಶ್ನೆ. ಇಂತಹ ಸಂದರ್ಭದಲ್ಲಿ ಏನು ಚಾಲಕರಿಗೆ ಸರಿಯಾದ ತರಬೇತಿ ಇರಬೇಕು, ಸರಿಯಾದ ತರಬೇತಿ ಇಲ್ಲಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇಂಥ ಅವಘಡಗಳು ಒಂದು ಮರುಕಳಿಸೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಈ ಹಿಂದೆ ಇದ್ದಂತ ಈ ಒಂದು ಟ್ಯಾಗ್ ಲೈನ್ ಅದೇ ಪದೇ ಮುಂದೆ ಹೋದ್ರೆ ಇದಕ್ಕೆ ಜವಾಬ್ದಾರಿ ಯಾರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಹಾಗಾಗಿ ಈಗ ಈ ಒಂದು ಟ್ಯಾಗ್ ಲೈನ್ಗೆ ಕಳಂಕ ಬಂದಿರೋದಂತಂದ್ರೆ BMTC ಒಂದು ಕಿಲ್ಲರ್ BMTC ಅನ್ನುವಂಥದ್ದು ಕಳಂಕ ಇರುವಂಥದ್ದು. ಹಾಗಾಗಿ ಇದಕ್ಕೆ ಕೆಲವೊಂದಿಷ್ಟು ಇಂಥ ಅಪಘಾತ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕೂಡ ಸಮರ್ಥನವನ್ನು ಮಾಡ್ಕೊಳ್ಳೋದು ಸಹಜ. ಹಾಗಾಗಿ ಇಲ್ಲಿ ಈ ಒಂದು ಕಿಲ್ಲರ್ BMTC ಅನ್ನುವಂಥದ್ದು ಪಟ್ಟ ಇದೆಯಲ್ಲ, ಈ ಪಟ್ಟ ಹೋಗ್ಬೇಕನ್ನುವಂಥದ್ದು ನಿಜಕ್ಕೂ ಕೂಡ ಡ್ರೈವರ್ಗಳಿಗೆ ಒಂದು ಸುರಕ್ಷಿತವಾದ ಕ್ರಮಗಳನ್ನು ವಹಿಸಬೇಕು, ಮತ್ತೆ ಟೆಕ್ನಿಕಲ್ ದೋಷಗಳನ್ನು ಇವನ್ನೆಲ್ಲವನ್ನು ಸರಿ ಮಾಡಬೇಕು. ಯಾಕಂತಂದ್ರೆ ಬೆಂಗಳೂರು ಅಂದ್ರೆ ದೊಡ್ಡ ನಗರಿ, ಯಾಕಂತಂದ್ರೆ ದಿನನಿತ್ಯ ಲಕ್ಷಾಂತರ ಜನ ರೋಡಿಗಿಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ BMTC ಇರ್ತಕ್ಕಂಥ ಕೆಲವೊಂದಿಷ್ಟು ಚಾಲಕರಿಗೆ ಒಂದು ತರಬೇತಿಯನ್ನು ಕೊಡುವ ಮೂಲಕ ಅವ್ರನ್ನ ಸಾಕಷ್ಟು ಕೂಡ ಅವರು ಟ್ರೈನಿಂಗ್ನ ಕೊಡುವ ಮೂಲಕ ಕೂಡ BMTC ಒಂದು ಎಚ್ಚೆತ್ಕೊಳ್ಬೇಕು. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅದೇ ಟ್ಯಾಗ್ ಲೈನ್ ಏನಿರುತ್ತೆ ಅದು ಕೂಡ ಮುಂದುವರಿಯೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಸಾಹಿಲ್. ರೋಹನ್, ಮತ್ತೊಂದು ಕಡೆ ನಮ್ಮ ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ನೋಡಿದ್ರೆ ನೋಡಿ, ಈ ಉದ್ದವಾದಂತಹ ಬಸ್ಗಳು ಟರ್ನ್ ಹೊಡೆಯೋದಕ್ಕೂ ಕೂಡ ಕೆಲವೊಂದು ಕಡೆಗಳಲ್ಲಿ ರಸ್ತೆ ಸಾಕಾಗೋದಿಲ್ಲ. ಸೊ ಎಲ್ಲ ಒಂದು ಕಡೆ ಈ ಅಪಘಾತಗಳಿಗೆ ರಸ್ತೆಯ ಕಿರಿದಾದ ವಾತಾವರಣವೂ ಕೂಡ ಕಾರಣನಾ ಅಂತ. ಎಸ್, ಖಂಡಿತ ಸಾಯಿಲ್. ಯಾಕಂತಂದ್ರೆ ರಸ್ತೆ ಚಿಕ್ಕದಾಗಿರೋದ್ರೆ BMTC ಬಸ್ಗಳು ಲಾಂಗ್ ಚಸ್ಸಿ ವೆಹಿಕಲ್ಗಳು, ಹೀಗಾಗಿ ಅದು ಕೂಡ ಇದಕ್ಕೆ ಪ್ರಮುಖವಾದ ಕಾರಣನೇ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಂಗಳೂರು ನಗರ ಅನ್ನುವಂಥದ್ದು ಅತ್ಯಂತ ಚಿಕ್ಕ ನಗರ, ದೊಡ್ಡ ನಗರ ಅಲ್ಲ. ಹಾಗಾಗಿ ಇದನ್ನ ರಸ್ತೆ ಇರ್ತಕ್ಕಂಥ ಎಲ್ಲ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡ್ಬೇಕನ್ನುವಂಥದ್ದು ಏನಿದೆ ಅದು GB ಅಧಿಕಾರಿಗಳು ರಸ್ತೆಗೆ ಸಂಬಂಧಪಟ್ಟ ಹಾಗೆ ಚಿಕ್ಕದಾದ ರಸ್ತೆಗಳಲ್ಲಿ ಇಂತಿಷ್ಟು ಮಾರ್ಗದರ್ಶನಗಳು ಮತ್ತು ಇಂತಿಷ್ಟು ಡೈರೆಕ್ಷನ್ಸ್ಗಳನ್ನು BMTC ಅವ್ರ ಜೊತೆ ಮತ್ತು GB ಅಧಿಕಾರಿಗಳು ಕುತ್ಕೊಂಡು ಚರ್ಚೆಯನ್ನು ಮಾಡಿ ಕೂಡ ದೊಡ್ಡ EV ಬಸ್ಗಳ ಮತ್ತು ದೊಡ್ಡ ಚಸ್ಸಿ ಇರ್ತಕ್ಕಂಥ ಬಸ್ಗಳಿಗೆ ಇಂತಹ ರೂಟ್ ನಲ್ಲಿ ಸಂಪರ್ಕದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಡೆಡ್ಲಿ ಅಪಘಾತ, 2 BMTC ಬಸ್ಗಳ ಮಧ್ಯೆ ಡೆಡ್ಲಿ ಆಕ್ಸಿಡೆಂಟ್. ಮುಂದೆ ನಿಂತಿದ್ದ ವಾಯು ವಜ್ರಕ್ಕೆ ಹಿಂಬದಿಯಿಂದ ಬಂದು ಬಸ್ ಡಿಕ್ಕಿ. ಬೆಳಗ್ಗೆ ಸುಮಾರು 8 ಗಂಟೆ ಸುಮಾರಿಗೆ ಈ ಘಟನೆ. ಬಸ್ನಲ್ಲಿ ಕಾಲು ಸಿಲುಕಿ ನರಳಾಡಿದ್ದ ಯುವತಿ, ಚಾಲಕನ ಸೀಟಿನ ಹಿಂಬದಿ ಕುಳಿತಿದ್ದಂತಹ ಯುವತಿ. 2 ಗಂಟೆ ಕಾರ್ಯಾಚರಣೆಯ ಬಳಿಕ ಯುವತಿಯನ್ನ ರಕ್ಷಣೆ ಮಾಡಲಾಗಿದೆ. 2 BMTC ಬಸ್ಗಳ ಮಧ್ಯೆ ಡೆಡ್ಲಿ ಆಕ್ಸಿಡೆಂಟ್. ಒಳಗಿದ್ದ ಪ್ರಯಾಣಿಕರು ಕಾಲು ಸಿಲುಕಿ ಗಂಟೆಗಟ್ಟಲೆ ಪರದಾಡಿದ್ದಾರೆ. ಮಾರ್ಥಾ ಆಸ್ಪತ್ರೆಗೆ ಸಚಿವ ಭೈರತಿ ಸುರೇಶ್. ಎಸ್, ರೋಹನ್ ಸಂಪರ್ಕದಲ್ಲೇ ಇದ್ದಾರೆ. ರೋಹನ್, ಎಲ್ಲ ಒಂದು ಕಡೆ ಇವತ್ತು ಆಕ್ಸಿಡೆಂಟ್ ನಡೆದಂತಹ ಸಂದರ್ಭದಲ್ಲಿ ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಯುವತಿಯ ಕಾಲು ಜಾಮ್ ಆಗಿತ್ತು ಅನ್ನೋದು ನಿಜಕ್ಕೂ ಕೂಡ ಇದು ಅತ್ಯಂತ ದೊಡ್ಡ ದುರಂತದ ಅಪ್ಡೇಟ್ಸ್ ಇದು ರೋಹನ್. ಎಸ್, ದೊಡ್ಡ ದುರಂತ ಅಂತಲೇ ಹೇಳ್ಬೋದು ಸಾಹಿಲ್. ಅಲ್ಲಿ ನಡೆದಂತಹ ಒಂದು
ಬಸ್ ಆಕ್ಸಿಡೆಂಟಲ್ಲಿ ಪೂರ ಒಂದು ಬಾಲಕಿಯ ಕಾಲು ಒಂದು ಸಿಲುಕಿಕೊಂಡಿದ್ದು ನಿಜಕ್ಕೂ ಕೂಡ ಅದು ಆತಂಕಕಾರಿ. ಯಾಕಂತಂದರೆ ಇವರು ಒಂದು ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಪ್ರಯಾಣಿಕರ ಸುರಕ್ಷತೆಯನ್ನು ಇವರು ಹೇಗೆ ಕಾಪಾಡ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರ್ತೇವೆ. ಸಾಯಿಲ್ ಏನಂತಂದರೆ ಸದ್ಯಕ್ಕೆ ನಾನೀಗ ಮಾರ್ತಾಸ್ ಹಾಸ್ಪಿಟ್ಲ್ ಮುಂಭಾಗದಲ್ಲಿದೆ. ಈಗ ಸಚಿವರು ಕೂಡ ಈಗಾಗಲೇ ಬಂದಿದ್ದಾರೆ ಅಂತ ಬೈರತಿ ಸುರೇಶ್ ಅವರು ಕೂಡ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಗಾಯಗಳನ್ನು ಎಲ್ಲವನ್ನೂ ಕೂಡ ಈಗ ವಿಚಾರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಿಗೆ ಕೂಡ ಸಚಿವರು ಬರ್ತಾ ಇದ್ದಾರೆ, ಸಾಕಷ್ಟು ಒಂದು ಸಂಬಂಧಿಕರು ಕೂಡ ಬರ್ತಾ ಇದ್ದಾರೆ. ಸೇಂಟ್ ಮಾರ್ಕ್ಸ್ ಹಾಸ್ಪಿಟ್ಲ್ ಮುಂಭಾಗದಲ್ಲಿರ್ತಕ್ಕಂಥವ್ರು ಕೂಡ ಎಲ್ಲ ಅವ್ರ ಗಾಯಾಳುಗಳ ಕುಟುಂಬಸ್ಥರು ಕೂಡ ಈಗಾಗಲೇ ಸ್ಥಳಕ್ಕೆ ಕೂಡ ಬಂದಿರುವಂಥದ್ದು. ಏನಂತಂದ್ರೆ ಈಗ ಬೈರತಿ ಸುರೇಶ್ ಅವರು ಕೂಡ ಈಗಾಗಲೇ ಧಾವಿಸಿ ಅಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನವಂತ ಹೇಳುವಂಥ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಡಿಕ್ಕಿಯ ರಭಸಕ್ಕೆ, ಈ ಒಂದು ಬಸ್ ಆಕ್ಸಿಡೆಂಟ್ ಜನಕ್ಕೆ ಈಗ ನಿಜಕ್ಕೂ ಕೂಡ ಬಸ್ನಲ್ಲಿದ್ದಂಥ ಪ್ರಯಾಣಿಕರಿಗೆ ಇಷ್ಟು ದೊಡ್ಡ ಅಪಘಾತ ಆಗೋದು ಸರ್ವೇ ಸಾಮಾನ್ಯ ಸಂಗತಿಯಲ್ಲಿ. ಯಾಕಂತಂದ್ರೆ ಇದು ನಿಜಕ್ಕೂ ಕೂಡ ಚಾಲಕರ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಈಗಾಗಲೇ ಬೈರತಿ ಸುರೇಶ್ ಅವರು ಕೂಡ ಆ ಸ್ಥಳಕ್ಕೆ ಬಂದು ಎಲ್ಲವನ್ನು ಕೂಡ ಕುಟುಂಬಸ್ಥರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವಘಡದ ವೇಳೆ ಸಂಭವಿಸಿರ್ತಕ್ಕಂಥ ಕೆಲವೊಂದಿಷ್ಟು ಬಾಲಕಿ ಇದ್ರಲ್ಲ ಅವ್ರಿಗೆ ಯಾವ ರೀತಿಯಾಗಿ ಇವರು ಏನಾದರೂ ಪರಿಹಾರ ಕೊಡ್ತಾರಾ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಏನು ಸಚಿವರು ಕೂಡ ಈಗಾಗಲೇ ಮಾತನಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ಸೋ ಮಚ್ ರೋಹನ್ ತಮ್ಮೆಲ್ಲ ಡೀಟೇಲ್ಸಿಗೆ. ನೋಡಿ, ಇವತ್ತು ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಅಪಘಾತ ಪ್ರತಿಯೊಂದು ನಿಗಮದ ಆಡಳಿತಾಧಿಕಾರಿಗಳಿಗೆ ಇದೊಂದು ಪಾಠ ಆಗಬೇಕು. KSRTC ಬಸ್ಗಳು ರಸ್ತೆಯಲ್ಲಿ ಹೋಗೋ ಸೀನ್ಗಳನ್ನು ನೋಡಬೇಕು. ತೂಫಾನ್ ಹೋದ ಹಾಗೆ, ರಾಕೆಟ್ ಹೋದ ಹಾಗೆ. 4 ಚಕ್ರದ ಬಸ್ಸು ಅನ್ನೋದನ್ನು ಮರೆತು ನಾನೇನು ರಾಕೆಟಲ್ಲೇ ಕೂತಿದ್ದೀನಿ ಅನ್ನೋ ಥರ ಹೋಗ್ತಾರೆ. ಎದುರು ಬರುವ ಸವಾರರನ್ನ ಯಾವುದೇ ಲೆಕ್ಕಕ್ಕೂ ತಗೊಳ್ಳೋದಿಲ್ಲ, ಯಾವುದೇ ಲೆಕ್ಕಕ್ಕೂ ತಗೊಳ್ಳೋದಿಲ್ಲ. ಕೆಲ BMTC ಚಾಲಕರ ಪರಿಸ್ಥಿತಿ ನೋಡ್ಬೇಕು ನೀವು. ಸೊ ಈ ಥರದ ಅಪಘಾತಗಳು ಎಲ್ಲ ನಿಗಮದ ಡಿಪೋ ಮ್ಯಾನೇಜರ್ಗಳಿಗೂ ಕೂಡ ಪಾಠ ಆಗಬೇಕು. ನಮ್ಮ ಡ್ರೈವರ್ಗಳು ರ್ಯಾಶ್ ಡ್ರೈವೇ ಮಾಡೋದಿಲ್ಲ ಅಂಥೇಳಿ ಬಂದು ವಕಾಲತ್ತು ವಹಿಸುವಂತಹ ಡಿಪೋ ಮ್ಯಾನೇಜರ್ಗಳು, ಅವನು ಯಾವನೋ ಬಂದು ಮಾತಾಡ್ತಿದ್ದ, ನಮ್ಮವು ತಪ್ಪು ಮಾಡಲ್ಲ, ರ್ಯಾಶ್ ಡ್ರೈವ್ ಇಲ್ಲ, ಅದು ಇದು ಅಂತ. ಸಮಾಧಾನಕರವಾಗಿ ಹೋಗುವ BMTCಯ ಚಾಲಕರು ಹುಡುಕೊಡಿ ನೀವು ನೋಡೋಣ ಬೆಂಗಳೂರಲ್ಲಿ. ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ತುರ್ತಾದಂತಹ ಚಾಲಕರನ್ನು ಕರೆಸಿ ಸಭೆ ನಡೆಸಿ ಆಕ್ಸಿಡೆಂಟ್ಗಳ ಬಗ್ಗೆ ತಿಳಿ ಹೇಳುವಂಥ ಪ್ರಯತ್ನಗಳು ಎಲ್ಲ ನಿಗಮದಿಂದಲೂ ಕೂಡ ನಡಿಬೇಕು. ಅಹಂಕಾರ ಇವನ್ನೆಲ್ಲ ಬದಿಗಿಟ್ಟು ತುರ್ತು ಸಭೆಗಳನ್ನು ಕರೆಯಬೇಕು ಎನ್ನುವಂತಹದ್ದು ಈಗ ಜನಾಗ್ರಹಗಳು ಶುರುವಾಗಿದೆ. ಗಾಯಾಳುಗಳ ಮುಂದೆ ರೋಧಿಸುತ್ತಿರುವಂತಹ ಕುಟುಂಬಸ್ಥರು ಅವರನ್ನು ಸಮಾಧಾನ ಪಡಿಸೋದು ಹೇಗೆ? ಮನೆಗೆ ಆಧಾರ ಆಗಿರ್ತಾರೆ. ಆ ಮನೆಗೆ ಆಧಾರ ಆಗಿದ್ದಂತಹ ವ್ಯಕ್ತಿಗಳು ಗಂಭೀರವಾಗಿ ಗಾಯಗೊಂಡ್ರೆ ಸೊ ನಿಜಕ್ಕೂ ಕೂಡ ಅದೆಲ್ಲ ಒಂದು ಕಡೆ ಬೇಜಾರಿನ ಕತೆ, ವಿಪರ್ಯಾಸ ಅದು. ಸೊ ಈ ಅಪಘಾತಗಳು ನಿಲ್ಲಬೇಕಾಗಿದೆ. ನಿಗಮಗಳು ಕೂಡ ಇದಕ್ಕೊಂದು ಪ್ರಿಕಾಷನ್ ಹಂತದ ಪ್ರಯತ್ನಗಳನ್ನು ಮಾಡಬೇಕು. ಸೊ ಇವತ್ತು ಬೆಳ್ಳಂಬೆಳಗ್ಗೆ KR ಸರ್ಕಲ್ ಬಳಿ ನಡೆದಿರುವಂತಹ ಭೀಕರ ಡೆಡ್ಲಿ ಆಕ್ಸಿಡೆಂಟ್, ನಿಂತಿದ್ದ ಬಸ್ಸಿಗೆ ಚಲಿಸುತ್ತಿದ್ದಂತಹ ಬಸ್ ಡಿಕ್ಕಿ ಹೊಡೆದಂತಹ ಪರಿಣಾಮ 5ಕ್ಕೂ ಹೆಚ್ಚು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡರು.